ಇಲ್ಲ ಅನ್ನೋಂಥದ್ದು ಕೋರ್ಟ್ ಹೊರಗಡೆ ಬಹಳ ಚರ್ಚೆ ಆಗಿತ್ತು. RSSಗೆ ನೋಂದಣಿನೇ ಇಲ್ಲ, ಹಾಗಾಗಿ ಕೊಡಬಾರ್ದು ಅಂತ. ನ್ಯಾಯಾಲಯದಲ್ಲಿ ಆ ವಿಚಾರ ಏನಾದರೂ ಪ್ರಸ್ತಾಪ ಆಯ್ತಾ? ಇಲ್ಲ, ಈ ತರದ ವಿಷಯ ಯಾವುದು ಬಂದಿಲ್ಲ. ದಯವಿಟ್ಟು ಯಾರು ಕೂಡ ಈ ತಪ್ಪು ಕಲ್ಪನೆಯಲ್ಲಿ ಇರಬೇಡಿ. ನ್ಯಾಯಾಲಯದಲ್ಲಿ ಕೇವಲ ಚರ್ಚೆ ಆಗಿರತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ. ಅಲ್ಲಿ ಬೇರೆ ಸಂಘಟನೆಗಳು ಕೇಳ್ತಾ ಇದ್ದಾರೆ ಅಥವಾ ಅಲ್ಲಿ ಒಂದು ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗುವಂತಹ ಸಂದರ್ಭವಿದೆ ಅಂತ, ಅದನ್ನು ಭರಿಸ್ತೇವೆ ಅನ್ನುವಂತಹ ಭರವಸೆ ಜಿಲ್ಲಾಡಳಿತಕ್ಕಿದೆ. ನಾವು ಅದಕ್ಕೆ ಸೂಕ್ತ ಭದ್ರತೆ ಬಂದೋಬಸ್ತು ಕೊಟ್ಟುಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಯೋಜನೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಇವತ್ತು ಆದೇಶ ಮಾಡಿದ್ದಾರೆ. ಬೇರೆಯವರಿಗೆಲ್ಲ ಕೇಳಿದವರಿಗೆಲ್ಲ ಬೇರೆ ದಿವಸ ಕೊಡೋದ್ರಿಂದ ಅವರ ಸಮಸ್ಯೆಯು ಪರಿಹಾರ ಆಗ್ತದೆ. ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ತೊಂದರೆನೂ ಆಗಿಲ್ಲ, ಯಾರಿಗೂ ಕೂಡ ನಷ್ಟನೂ ಆಗಲಿಲ್ಲ. ಇಲ್ಲ ಇಲ್ಲ ಇಲ್ಲ, ನಮಗೆ ಪಥಸಂಚಲನ ಆಗುವುದು ಮುಖ್ಯ ಉದ್ದೇಶ ಆಗಿತ್ತು. ಅದು ದೇಶದಾದ್ಯಂತ ಆಗಿದೆ, ಇಲ್ಲೂ ಆಗಬೇಕಿತ್ತು, ಇಲ್ಲೂ ಆಗ್ತಾ ಇದೆ. ಬಹಳ ಸಂತೋಷ ಇದೆ. ಕೋರ್ಟ್ ಅಲ್ಲಿ ಬಹಳ ದೊಡ್ಡ ಮಟ್ಟದ ಷರತ್ತುಗಳೇನು ಬರಲಿಲ್ಲ, ತಾವು ಒಪ್ಕೊಳ್ಳದೆ ಇರುವಂತಹ ಷರತ್ತುಗಳೇನು ಬರಲಿಲ್ಲ. ಇಷ್ಟೇ ಆಗ್ಬೋದು ಅನ್ನೋದಾದ್ರೆ ಜಿಲ್ಲಾಡಳಿತನೇ ಮಾಡಿಬಿಡ್ಬೋದಲ್ಲ, ಅನುಮತಿ ಕೊಟ್ಟು ಬಿಡ್ಬೋದಿತ್ತಲ್ಲ ಅಂತ. ಅಲ್ಲ, ಜಿಲ್ಲಾಡಳಿತ ಕೊಡಬೇಕಂದ್ರೆ ಸ್ಥಳೀಯವಾಗಿ ಒಂದಷ್ಟು ಬೇರೆ ಬೇರೆ ಸಮಸ್ಯೆಗಳು, ರಾಜಕೀಯ ಒತ್ತಡಗಳು ಎಲ್ಲವೂ ಇರ್ತವೆ. ಅದನ್ನ ಎಲ್ಲವನ್ನ ಮೀರಿ ಮಾಡಬೇಕು ಅಂತಾದಾಗ ಸ್ವಲ್ಪ ಈ ತರ ಶಾಂತಿ ಸಭೆನೋ ಅಥವಾ ಏನಾದ್ರು ಪರಿಹಾರ ಆಗಬೇಕಾಗತ್ತೆ. ಏನೂ ಇದಾಗದೇ ಇದ್ರೆ ಕೋರ್ಟಲ್ಲಿ ಆಗಬೇಕಿತ್ತು, ಅಥವಾ ಕೋರ್ಟು ಇದನ್ನು ನೀವೇ ಬಗೆಹರಿಸ್ಕೊಂಡು ಬನ್ನಿ ಅಂತ ಒಂದು ಸಜೆಷನ್ ಕೊಟ್ಟಾಗ ನಮಗೆಲ್ಲರಿಗೂ ಒಂದು ಜವಾಬ್ದಾರಿ, ಒಂದು ಕರ್ತವ್ಯ ಇರ್ತದೆ. ಒಂದು ಕೂತು ಅಕ್ರಾಸ್ ದ ಟೇಬಲ್ ಏನು ಕೂತು ಅಥವಾ ಒಂದು ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಸೌಹಾರ್ದತೆಯಾಗಿ ಅದನ್ನು ಬಗೆಹರಿಸುವಂಥ ಜವಾಬ್ದಾರಿ ಇರ್ತದೆ. ಅದನ್ನು ಮಾಡಿದ್ದೇವೆ. ಹಾಗಾಗಿ ನಾವು ರಾಜ್ಯದ ಅಡ್ವೊಕೇಟ್ ಜನರಲ್ಗೆ, ಈ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗೆ, ಇಲ್ಲಿಯ ಲೋಕಲ್ ಇನ್ಸ್ಪೆಕ್ಟರ್ ಇರ್ಬೋದು, AC ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಭಾಳ ಅತ್ಯಂತ ಗೌರವದಿಂದ, ಭಾಳ ವಿಶ್ವಾಸದಿಂದ ನಮ್ಮ ಜೊತೆಗೆ ವ್ಯವಹರಿಸಿದ್ದಾರೆ. ಅವರ ಸಹಕಾರವನ್ನು ಮುಂದೆ ಕೂಡ ನಿರೀಕ್ಷೆ. ಉಳಿದ ಸಂಘಟನೆಗಳು ಈಗ ನವೆಂಬರ್ 16ಕ್ಕೆ ನಿಮ್ಗೆ ಏನು ಅನುಮತಿ ಸಿಕ್ಕರೆ ನಾವು ಅವತ್ತೇ ಮಾಡ್ತೀವಿ ಅನ್ನೋ ಅವ್ರು ಪರ್ಟಿಕ್ಯುಲರ್ ಡೇಟ್ ಕೇಳಿಲ್ಲ ಸರ್. ಉಳಿದ ಸಂಘಟನೆಯವರು RSSಗೆ ಯಾವ ಡೇಟಿಗೆ ಅನುಮತಿ ಕೊಡ್ತಾರೋ ಅವತ್ತೇ ನಮಗೆ ಕೊಡಿ ಅಂತ. ಬೇರೆ ಸಂಘಟನೆಗಳ ಬಗ್ಗೆ ನಾವು ಯಾರು ಮಾತಾಡುವುದಿಲ್ಲ, ಯಾಕೆಂದ್ರೆ ಕೋರ್ಟ್ನಲ್ಲಿ ಅವ್ರು ಯಾರು ಪಾರ್ಟಿನೂ ಅಲ್ಲ. ಅವರ ಬಗ್ಗೆ ನಮಗೆ ಯಾವುದೇ ರೀತಿಯ ಸಂಪರ್ಕ, ಸಂಬಂಧ ಅಥವಾ ಯಾವುದೇ ಮಾತುಕತೆನೂ ಇಲ್ಲ. ಬರೀ ಬೇರೆಯವ್ರಿಗೂ ಕೊಡಿ, ಅವರು ಮಾಡ್ಲಿ. ಈ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ. ಈ ದೇಶದಲ್ಲಿ ಪ್ರತಿಯೊಬ್ಬರು ಮಾಡ್ತೀವಿ ಅಂತ ಪಟ್ಟಿಡು ನಿಮ್ಗೆ ಏನಾದ್ರು ತೊಂದರೆ ಕೊಡುವಂತ ವಿಚಾರ ಪ್ರಸ್ತಾಪ ಆದ್ರೆ ಇಲ್ಲ, ಅದನ್ನೆಲ್ಲ ಜಿಲ್ಲಾಡಳಿತ, ಪೊಲೀಸ್ ವರಿಷ್ಠಾಧಿಕಾರಿಗಳು ನೋಡ್ಕೊಳ್ತಾರೆ. ಅದು ನಾವು ಒಟ್ಟು ವ್ಯವಸ್ಥೆ ದೃಷ್ಟಿಯಿಂದ ನಮ್ಮ ಸ್ವಯಂ ಸೇವಕರನ್ನು ಕೂಡ ನಿಯುಕ್ತಿ ಮಾಡಿ ಪಥಸಂಚಲನ ಯಶಸ್ವಿ ಆಗಲಿಕ್ಕೆ ಸಹಕರಿಸ್ತೀವಿ ಅಂತ ನಾವು ಹೇಳಿದ್ದೀವಿ.